ಹಾಯ್ ಎಲ್ಲರಿಗೂ ಪವಿತ್ರಾಸ್ ಕಿಚನ್ಸ್ಗೆ ಸ್ವಾಗತ. ನಾನಿವತ್ತೊಂದು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಹೆಸರು ಕಾಳಿನ ದೋಸೆ. ಹೆಸರು ಕಾಳು ದೋಸೆ ಮಾಡೋದಕ್ಕೆ ಒಂದು ಗ್ಲಾಸ್ ಹೆಸರು ಕಾಳನ್ನ ತಗೊಂತಾ ಇದ್ದೀನಿ. ಹೆಸರು ಕಾಳನ್ನ ಚೆನ್ನಾಗಿ ತೊಳೆದು ನೆನ್ಸಿಟ್ಕೊಬೇಕು. ಒಂದು 5 hours ನೆನ್ಸಿಟ್ಕೊಂಡ್ರೆ ಸಾಕು. ಹೆಸರು ಕಾಳಿನ ಜೊತೆಗೆ 1 ಸ್ಪೂನ್ ಉದ್ದಿನ ಕಾಳು, 1 ಸ್ಪೂನ್ ಅಕ್ಕಿನ ತೊಳೆದು ನೆನ್ಸಿಟ್ಕೊಂತಾ ಇದ್ದೀನಿ. ಸೇಮ್ 5 hours. ಹೆಸರು ಕಾಳಿನ ಜೊತೆಗೆ ಉದ್ದಿನ ಕಾಳು ಅಕ್ಕಿ ಹಾಕೋದ್ರಿಂದ ದೋಸೆ ನಮಗೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. 1 ಇಂಚು ಶುಂಠಿ, 3 ಬೆಳ್ಳುಳ್ಳಿ, 5 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ನೆನ್ಸಿಟ್ಕೊಂಡಿರೋ ಕಾಳು ಅಕ್ಕಿ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂತಾ ಇದ್ದೀನಿ. ಇದು ಹಾಕೋದ್ರಿಂದ ಕಲರು ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಗ್ರೈಂಡ್ ಮಾಡುವಾಗ ಮಿಕ್ಸಿಗೆ ಸ್ವಲ್ಪನೇ ನೀರು ಹಾಕೊಂತಾ ಇದ್ದೀನಿ, ಯಾಕೆಂದ್ರೆ ಮತ್ತೇನು ನೀರು ಮಿಕ್ಸ್ ಮಾಡ್ಕೊಬಹುದು. ನೋಡಿ ಪೇಸ್ಟ್ ಆಗಿದೆ. ಒಂದು ಬೌಲ್ಗೆ ಹಾಕೊಂತಾ ಇದ್ದೀನಿ. ಈ ಟೈಮಲ್ಲಿ ಉಪ್ಪು ಹಾಕೊಂಡು ಇವಾಗ ಏನಾದರೂ ನೀರು ಬೇಕಾದರೆ ನೀರನ್ನ ಮಿಕ್ಸ್ ಮಾಡ್ಕೊಬೋದು. ಉಪ್ಪು ಮತ್ತು ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೊಂದು 5 hours ಇಟ್ವಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೋಡಾ ಏನೋ ಹಾಕೋ ಅವಶ್ಯಕತೆ ಏನಿರೋದಿಲ್ಲ. ಇದನ್ನು ನೈಟ್ ರೆಡಿ ಮಾಡಿಟ್ಟು ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟಿಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ದೋಸೆ ಹಂಚು ಬಿಸಿ ಆದಮೇಲೆ ದೋಸೆ ಯಾವ ಥರ ಮಾಡ್ತೀವಿ ಅದೇ ಮೆಥಡ್ನಲ್ಲಿ ದೋಸೆ ಹಾಕ್ತಾ ಇದ್ದೀನಿ. ನೋಡಿ ದೋಸೆ ರೆಡಿ ಆಗಿದೆ. ಇವಾಗ ಆಯಿಲ್ ಸ್ಪ್ರೇ ಮಾಡಿ ಒಂದು 2 minutes ಬಿಟ್ವಿ ಅಂತ ಹೇಳಿದ್ರೆ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ದೋಸೆ ಬೆಂದಮೇಲೆ ಮಸಾಲೆ ದೋಸೆ ಥರನೇ ತೆಗೆದ್ರೆ ಮಸಾಲೆ ದೋಸೆ ಥರನೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಮಸಾಲೆ ದೋಸೆ ಥರನೇ. ಸ್ಮೂತಾಗಿ ದೋಸೆ ಬೇಕು ಅಂತ ಹೇಳಿದ್ರೆ ದೋಸೆ ಹಾಕಿದ್ಮೇಲೆ ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡಿ ಸ್ವಲ್ಪ ಹೊತ್ತು ಕವರ್ ಮಾಡಿ ಬೇಯಿಸಿದ್ವಿ ಅಂದರೆ ತುಂಬ ಸ್ಮೂತಾಗಿ ಬರುತ್ತೆ. ನೋಡಿ ಎಷ್ಟು ಸ್ಮೂತಾಗಿದೆ. ನೋಡೋಕ್ಕೆ ಎಷ್ಟು ಸ್ಮೂತಾಗಿ ಕಾಣಿಸ್ತಾ ಇದೆಯೋ ಅದೇ ಥರ ತಿನ್ನೋ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಈ ದೋಸೆ. ದೋಸೆ ಎಷ್ಟು ರುಚಿಯಾಗಿರುತ್ತೋ ಅಷ್ಟು ಆರೋಗ್ಯ ಕೂಡ ಹೌದು. ಇನ್ನೊಂದು ಈರುಳ್ಳಿ ದೋಸೆ ಮಾಡ್ತಾ ಇದ್ದೀನಿ. ನೋಡಿ ದೋಸೆ ಮೇಲೆ ಆಯಿಲ್ ಸ್ಪ್ರೇ ಮಾಡಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ನೋಡಿ ದೋಸೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ದೋಸೆ ಮಕ್ಕಳು ಟಿಫನ್ ಬಾಕ್ಸಿಗೆ ಕೊಟ್ಟರೆ ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ಇಷ್ಟಪಟ್ಟು ತಿಂತಾರೆ. ಈ ಹೆಸರು ಕಾಳು ಹೆಲ್ದಿ ಬ್ರೇಕ್ಫಾಸ್ಟ್ನ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.